Hi all, welcome to YouTube channel Study Karnataka. This video is regarding the current affairs in which we will be covering last 7 months, that is from January 2024 till July 2024 current affairs. ಇದರಲ್ಲಿ ನಾವು ಕಳೆದ 7 ತಿಂಗಳ ಅಂದರೆ ಜನವರಿ 2024 ರಿಂದ ಜುಲೈ 2024 ರವರೆಗೆ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಯಾವ್ಯಾವ KPSC KE ಎಕ್ಸಾಮಿನೇಷನ್ಗೆ ಬರ್ತಕ್ಕಂಥ ಕರೆಂಟ್ ಅಫೇರ್ಸ್ ಅನ್ನು ಕವರ್ ಮಾಡೋಣ. ಈ ವಿಡಿಯೋ ಬಂದು ಟೋಟಲ್ ಆಗಿ 4 ರಿಂದ 5 ಪಾರ್ಟ್ಗಳಲ್ಲಿ ಮಾಡಲಾಗುವುದು. ಇದು ಮೊದಲನೇ ಪಾರ್ಟ್ ಆಗಿದ್ದು ಇದರಲ್ಲಿ ಇಂಪಾರ್ಟೆಂಟ್ ನ್ಯಾಷನಲ್ ನ್ಯೂಸ್ಗಳನ್ನು ಕವರ್ ಮಾಡೋಣ. ಅಂದರೆ ನಮ್ಮ ದೇಶಕ್ಕೆ ಸಂಬಂಧಪಟ್ಟ ಹಾಗೂ ಹೊರಗಿನ ದೇಶಕ್ಕೆ ಸಂಬಂಧಪಟ್ಟ ಕೆಲವೊಂದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸನ್ನು ಈ ಮೊದಲನೇ ಭಾಗದಲ್ಲಿ ನೋಡೋಣ. ಒಂದು ಲಕ್ಷ ಇಟ್ಕೊಳ್ಳಿ, ಇದು 4 ರಿಂದ 5 ವಿಡಿಯೋಗಳಲ್ಲಿ ಕಂಪ್ಲೀಟ್ ಆಗಿ ಜನವರಿ 2024 ರಿಂದ ಜುಲೈ 2024 ರವರೆಗೆ ಮುಗಿಯುತ್ತೆ. ಮುಂಬರುವ KS ಎಕ್ಸಾಮಿನೇಷನ್ ಆಗಲಿ, KPSC ಆಗಲಿ ಅಥವಾ ನಿಮ್ಮ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ ಆಗಲಿ, ಈ ಎಲ್ಲ ಎಕ್ಸಾಮಿನೇಷನ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹೀಗಾಗಿ ಕಂಪ್ಲೀಟಾಗಿ ವಿಡಿಯೋಗಳನ್ನು ನೋಡಿ ಯಾವುದೇ ವಿಡಿಯೋ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಸಾಧ್ಯವಾದರೆ ನೋಟ್ಸ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಇದೇ PDF ಅನ್ನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೇನೆ. ಯಾರೆಲ್ಲ ಟೆಲಿಗ್ರಾಮ್ ಜಾಯ್ನ್ ಆಗಿಲ್ಲ ಟೆಲಿಗ್ರಾಮನ್ನು ಜಾಯ್ನ್ ಆಗ್ಬೋದು, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. Before starting the video, I would like to tell you that we have launched a book for KPSC Backward Class Welfare Officer. ನಾವು KPSC Backward Class Welfare Officerಗಾಗಿ ಒಂದು ಬುಕ್ಕನ್ನು ಲಾಂಚ್ ಮಾಡಿದ್ದೇವೆ. ಕನ್ನಡ ಹಾಗೂ ಇಂಗ್ಲೀಷ್ ಎರಡೂ ಮಾಧ್ಯಮದಲ್ಲಿ ಸೆಪ್ರೇಟ್ ಆಗಿದೆ. ಯಾರಿಗೆಲ್ಲ PDF ಬೇಕು ಅದಕ್ಕೆ ಕೇವಲ 99 ರೂಪೀಸ್ ಮಾತ್ರ ಇಟ್ಟಿದ್ದೇವೆ ನಾವು. ಈಗ Paytm QR ಕೋಡನ್ನು ಸ್ಕ್ಯಾನ್ ಮಾಡಿ ಅಮೌಂಟನ್ನು ಕಳಿಸಿ, ಅದಾದಮೇಲೆ ಈ ನಂಬರ್ಗೆ ವಾಟ್ಸಪ್ ಮಾಡಿದ್ದಲ್ಲಿ ನಿಮಗೆ PDF ಅನ್ನು ಶೇರ್ ಮಾಡಲಾಗುವುದು. ಅಥವಾ ಈ ನಂಬರ್ಗೆ ಫೋನ್ಪೇ ಮಾಡ್ಬೋದು. ನೀವು 9481428256 ಈ ನಂಬರ್ಗೆ ಫೋನ್ಪೇ ಮಾಡಿ, ಹಾಗೂ 9113583494ಗೆ ವಾಟ್ಸಪ್ಪನ್ನು ಕಳಿಸಿ, ಆಗ ನಿಮಗೆ PDF ಅನ್ನು ಶೇರ್ ಮಾಡಲಾಗುವುದು. ಲೆಟ್ಸ್ ಬಿಗಿನ್ ವಿತ್ ದಿ ಫಸ್ಟ್ ನ್ಯೂಸ್. ಏಷ್ಯಾಸ್ ಫಸ್ಟ್ ಪ್ರೀ ಕ್ಲಿನಿಕಲ್ ನೆಟ್ವರ್ಕ್ ಫೆಸಿಲಿಟಿ ಇನಾಗ್ರೇಟೆಡ್ ಇನ್ ಫರೀದಾಬಾದ್. ಅಂದರೆ ಏಷ್ಯಾದ ಮೊದಲ ಪ್ರೀ ಕ್ಲಿನಿಕ್ ನೆಟ್ವರ್ಕನ್ನು, ಈ ಸೌಲಭ್ಯವನ್ನು ಫರೀದಾಬಾದ್ನಲ್ಲಿ ಉದ್ಘಾಟಿಸಲಾಗಿದೆ. ಇದರ ಮುಖ್ಯ ಉದ್ದೇಶವೇನೆಂದರೆ ಈ ಪ್ರೀ ಕ್ಲಿನಿಕ್ನಲ್ಲಿ ಯಾವೆಲ್ಲ ಪ್ಯಾಥೋಜನ್ಸ್ನಿಂದ ಯಾವೆಲ್ಲ ಡಿಸೀಸ್ಗಳು ಹೊರಡುತ್ತವೆ ಅದರ ಮೇಲೆ ಸಂಶೋಧನೆ ಮಾಡೋದಾಗಿರುತ್ತೆ. ಅದನ್ನು ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ ಎಂದು ಕೇಳ್ತಾರೆ, ಉತ್ತರ ಬಂದು ಫರೀದಾಬಾದ್. ನೆಕ್ಸ್ಟ್, ಮ್ಯಾಸ್ಡಾಕ್ ಶಿಪ್ ಬಿಲ್ಡರ್ಸ್ ಎಲಿವೇಟೆಡ್ ಟು ನವರತ್ನ ಸ್ಟೇಟಸ್ ಬೈ ಗೋರ್ಮೆಂಟ್. ಅಂದರೆ ಮ್ಯಾಸ್ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಏನಿದೆ ಆ ಕಂಪ್ನಿಯನ್ನು ನವರತ್ನ ಸ್ಥಿತಿಗೆ ಏರಿಸಲಾಗಿದೆ. ಈಗ ಭಾರತದಲ್ಲಿ ನವರತ್ನ ಸ್ಟೇಟಸನ್ನು ಯಾವ ವರ್ಷದಲ್ಲಿ ಬಂದಿದೆ ಇದನ್ನು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್, ಇಂಡಿಯಾ ಅಸ್ಯೂಮ್ಸ್ ಚೇರ್ ಫಾರ್ ಏಷ್ಯಾ ಡಿಸಾಸ್ಟರ್ ಪ್ರಿಪೇರ್ಡ್ನೆಸ್ ಸೆಂಟರ್ ಫಾರ್ 2024-25. ಭಾರತವು 2024-25ಕ್ಕೆ ಏಷ್ಯಾ ಡಿಸಾಸ್ಟರ್ ಪ್ರಿಪೇರ್ಡ್ನೆಸ್ ಸೆಂಟರ್ ಇದರ ಅಧ್ಯಕ್ಷತೆಯನ್ನು ವಹಿಸಲಿದೆ. ಇದು ಏಷ್ಯಾ ಡಿಸಾಸ್ಟರ್ ಪ್ರಿಪೇರ್ಡ್ನೆಸ್ ಸೆಂಟರ್. ಇದರ ಅಧ್ಯಕ್ಷತೆ ಮೊದಲಿಗೆ ಚೀನಾ ಹತ್ರ ಇತ್ತು. ಈಗ ಚೀನಾದಿಂದ ಭಾರತಕ್ಕೆ ಅದು ರವಾನಿಸಲಾಗಿದೆ. 2024-25ಕ್ಕೆ ಭಾರತ ಇದರ ಅಧ್ಯಕ್ಷತೆಯನ್ನು ವಹಿಸಲಿದೆ. 1 ಲಕ್ಷ ಇಟ್ಕೊಳ್ಳಿ. ಈ ಏಷ್ಯಾ ಡಿಸಾಸ್ಟರ್ ಪ್ರಿಪೇರ್ಡ್ನೆಸ್ ಸೆಂಟರ್ ಇದರ ಹೆಡ್ ಕ್ವಾರ್ಟರ್ ಬಂದು ಬ್ಯಾಂಕಾಕ್, ಥೈಲ್ಯಾಂಡ್ನಲ್ಲಿದೆ. ಈಗ ಗೂಗಲ್ನಲ್ಲಿ ಸರ್ಚ್ ಮಾಡಿ ನೀವು ಹೇಳ್ಬೋದು ಏಷ್ಯಾ ಡಿಸಾಸ್ಟರ್ ಪ್ರಿಪೇರ್ಡ್ನೆಸ್ ಸೆಂಟರನ್ನು ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಲಾಯಿತು, ಇದನ್ನು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್, ದ ಯೂನಿಯನ್ ಮಿನಿಸ್ಟರ್ ಆಫ್ ಎಜುಕೇಷನ್ ಹ್ಯಾಸ್ ಸೆಟ್ ಅಪ್ ಎ 7 ಕಮಿಟಿ ಹೆಡೆಡ್ ಬೈ ಫಾರ್ಮರ್ ಚೇರ್ಮನ್ ಆಫ್ ದಿ ISRO. His name is K. Radhakrishnan to review and suggest reform in examination process. ಅಂದರೆ ಕೇಂದ್ರ ಶಿಕ್ಷಣ ಸಚಿವಾಲಯವು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ಕೆ ರಾಧಾಕೃಷ್ಣನ್ ಅವರ ನೇತೃತ್ವದಲ್ಲಿ 7 ಸದಸ್ಯರ ಸಮಿತಿಯನ್ನು ರಚಿಸಿದೆ. ಈ ಸಮಿತಿಯು ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಸುಧಾರಣೆಯನ್ನು ಪರಿಶೀಲಿಸಲು ಮತ್ತು ಸಲಹೆಯನ್ನು ನೀಡಲು ಈ ಒಂದು ಸಮಿತಿಯನ್ನು ಮಾಡಲಾಗಿದೆ. ಅದರ ಮೇನ್ ಏನು ನೆನಪಿಟ್ಕೋಬೇಕಂದ್ರೆ ಅಧ್ಯಕ್ಷತೆ ಯಾರಲ್ಲಿದೆ ಅಂದರೆ ಕೆ ರಾಧಾಕೃಷ್ಣನ್. ನೆಕ್ಸ್ಟ್, ವರ್ಲ್ಡ್ಸ್ ಫಸ್ಟ್ ಏಷ್ಯನ್ ಕಿಂಗ್ ವಲ್ಚರ್ ಕನ್ಸರ್ವೇಷನ್ ಆ್ಯಂಡ್ ಬ್ರೀಡಿಂಗ್ ಸೆಂಟರ್ ಇಸ್ ಟು ಬಿ ಸೆಟ್ ಅಪ್ ಇನ್ ಮಹಾರಾಜಗಂಜ್ UP. ವಿಶ್ವದ ಮೊದಲ ಏಷ್ಯನ್ ಕಿಂಗ್ ರಣಹದ್ದು ಇದೆ, ಅದು ಏಷ್ಯನ್ ಕಿಂಗ್ ರಣಹದ್ದು. ಇದರ ಸಂರಕ್ಷಣೆಗಾಗಿ ಮತ್ತು ಸಂತಾನ ಅಭಿವೃದ್ಧಿಗಾಗಿ ಉತ್ತರ ಪ್ರದೇಶದ ಮಹಾರಾಜಗಂಜ್ನಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿದೆ. ನೆಕ್ಸ್ಟ್, India's first integrated agri-export facility to be established at Mumbai's Jawaharlal Nehru Port Authority. ಭಾರತದ ಮೊದಲ ಸಮಗ್ರ ಕೃಷಿ ರಫ್ತು ಸೌಲಭ್ಯವನ್ನು ಮುಂಬೈ ಜವಾಹರ್ಲಾಲ್ ನೆಹರು ಬಂದರು ಪ್ರಾಧಿಕಾರದಲ್ಲಿ ಸ್ಥಾಪಿಸಲಾಗಿದೆ.
ಇದೇ ಮುಂಬೈ ಜವಾಹರಲಾಲ್ ನೆಹರು ಬಂದರು. ಈಗ ಬಜೆಟ್ನಲ್ಲಿ ಲೂಲು ಹೈಪರ್ ಮಾರ್ಕೆಟ್ ಅವರು ನಮ್ಮ ಕರ್ನಾಟಕದ ಒಂದು ಜಿಲ್ಲೆಯಲ್ಲಿ ಫಾರಿನ್ ಎಕ್ಸ್ಪೋರ್ಟ್ಗಾಗಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಅದು ಯಾವ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಟಾಟಾ ಆ್ಯಂಡ್ ಏರ್ಬಸ್ ಟು ಎಸ್ಟಾಬ್ಲಿಷ್ ಇಂಡಿಯಾಸ್ ಫಸ್ಟ್ ಪ್ರೈವೇಟ್ H-125 ಹೆಲಿಕಾಪ್ಟರ್ ಅಸೆಂಬ್ಲಿ ಲೈನ್. ಟಾಟಾ ಮತ್ತು ಏರ್ಬಸ್ ಇವರಿಬ್ಬರು ಕೂಡಿ ಭಾರತದ ಮೊದಲ ಖಾಸಗಿ H-125 ಹೆಲಿಕಾಪ್ಟರ್ ಅಸೆಂಬ್ಲಿ ಲೈನನ್ನು ಮಾಡಲಿದ್ದಾರೆ. ಯಾರು ಮಾಡಲಿದ್ದಾರೆ? ಟಾಟಾ ಮತ್ತು ಏರ್ಬಸ್. ನೆಕ್ಸ್ಟ್, ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಇನಾಗ್ರೇಟೆಡ್ ದ ನ್ಯೂಲಿ ಬಿಲ್ಟ್ ಕ್ಯಾಂಪಸ್ ಆಫ್ ನಳಂದಾ ಯೂನಿವರ್ಸಿಟಿ ಇನ್ ರಾಜ್ಗಿರ್, ಬಿಹಾರ್. ಈಗ ನಿಮಗೆ ರೀಸೆಂಟಾಗಿ KE ಎಕ್ಸಾಮಿನೇಷನ್, FD ಎಕ್ಸಾಮಿನೇಷನ್ ನಡೀತು. ಅದರಲ್ಲಿ ಈ ಕ್ವಶನನ್ನು ಕೇಳಿದರು. ನಳಂದಾ ಯೂನಿವರ್ಸಿಟಿ ಯಾವ ಬಿಹಾರಿನ ಯಾವ ಡಿಸ್ಟ್ರಿಕ್ನಲ್ಲಿದೆ ಅಂತ. ಅದು ಒಂದು ರಾಜ್ಗಿರ್ನಲ್ಲಿದೆ. ಯಾಕಂದರೆ ಈ ಕರೆಂಟ್ ಅಫೇರ್ಸು ನ್ಯೂಸ್ನಲ್ಲಿತ್ತು. ಯಾರು ಇನಾಗ್ರೇಟ್ ಮಾಡಿದ್ದಾರೆ ಅಂದರೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು. ಎಲ್ಲಿ? ನಳಂದಾ ಯೂನಿವರ್ಸಿಟಿ, ರಾಜ್ಗಿರ್, ಬಿಹಾರ್ನಲ್ಲಿ. ನಳಂದಾ ಯೂನಿವರ್ಸಿಟಿಯನ್ನು ಯಾವ ವರ್ಷದಲ್ಲಿ ಅಥವಾ ಯಾವ ಸೆಂಚುರಿನಲ್ಲಿ ಸ್ಥಾಪನೆ ಮಾಡಲಾಯಿತು ಹಾಗೂ ಅದನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ರಾಜ ಯಾರ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್, ಜಾರ್ಖಂಡ್ಸ್ ಸ್ಟೇಟ್ ಮೈಕಾ ಮೈನ್ಸ್ ಡಿಕ್ಲೇರ್ಡ್ ಆಸ್ ಚೈಲ್ಡ್ ಲೇಬರ್ ಫ್ರೀ ಬೈ ದಿ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್. ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಜಾರ್ಖಂಡ್ ರಾಜ್ಯದ ಮೈಕಾ ಗಣಿಗಳನ್ನು ಬಾಲ ಕಾರ್ಮಿಕ ಮುಕ್ತ ಎಂದು ಘೋಷಿಸಿದೆ. ಈಗ ಯಾವ ಮೈಕಾ ಮೈನ್ಸನ್ನು ಅಥವಾ ಯಾವ ರಾಜ್ಯದ ಮೈಕಾ ಮೈನ್ಸನ್ನು ಚೈಲ್ಡ್ ಲೇಬರ್ ಫ್ರೀ ಅಥವಾ ಬಾಲ ಕಾರ್ಮಿಕ ಮುಕ್ತ ಎಂದು ಘೋಷಣೆ ಮಾಡಲಾಗಿದೆ ಎಂದು ಕೇಳಿದ್ದಲ್ಲಿ ಜಾರ್ಖಂಡ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಹುನಾರ್ ಇಂಡಿಯಾ ಫೋಕ್ ಆ್ಯಂಡ್ ಟ್ರೈಬಲ್ ಆರ್ಟ್ ಎಕ್ಸಿಬಿಷನ್ ಓಪನ್ಸ್ ಇನ್ ದುಬೈ. ಅಂದರೆ ಹುನಾರ್ ಇಂಡಿಯಾ ಫೋಕ್ ಆರ್ಟ್ ಎಕ್ಸಿಬಿಷನನ್ನು ಯಾವ ಸ್ಥಳದಲ್ಲಿ ಲಾಂಚ್ ಮಾಡಲಾಗಿದೆ ಎಂದು ಕೇಳಿದಲ್ಲಿ ದುಬೈ. ಹುನಾರ್ ಭಾರತೀಯ ಜಾನಪದ ಮತ್ತು ಬುಡಕಟ್ಟು ಕಲಾ ಪ್ರದರ್ಶನವನ್ನು ದುಬೈನಲ್ಲಿ ತೆರೆಯಲಾಗಿದೆ. ನೆಕ್ಸ್ಟ್, ಎಂಟರ್ಪ್ರೈಸ್ ರಿಸ್ಕ್ ಮ್ಯಾನೇಜ್ಮೆಂಟ್ಗಾಗಿ ಭಾರತದ ಮೊದಲ ಜಾಗತಿಕ ಕೇಂದ್ರವನ್ನು ಒಡಿಶಾದ ಶ್ರೀ ವಿಶ್ವವಿದ್ಯಾಲಯದಲ್ಲಿ ಸ್ಥಾಪಿಸಲಾಗಿದೆ. ಇಂಡಿಯಾಸ್ ಫಸ್ಟ್ ಗ್ಲೋಬಲ್ ಸೆಂಟರ್ ಫಾರ್ ಎಂಟರ್ಪ್ರೈಸ್ ರಿಸ್ಕ್ ಮ್ಯಾನೇಜ್ಮೆಂಟ್ ಎಸ್ಟಾಬ್ಲಿಷ್ಡ್ ಅಟ್ ಶ್ರೀ ಯೂನಿವರ್ಸಿಟಿ ಆಫ್ ಒಡಿಶಾ. ಈಗೇನು ಕೇಳ್ತಾರೆ? ಎಂಟರ್ಪ್ರೈಸ್ ರಿಸ್ಕ್ ಮ್ಯಾನೇಜ್ಮೆಂಟ್ಗಾಗಿ ಭಾರತದ ಮೊದಲ ಜಾಗತಿಕ ಕೇಂದ್ರವನ್ನು ಎಲ್ಲಿ ಸ್ಥಾಪನೆ ಮಾಡಲಾಗಿದೆ? ಅದು ಒಂದು ಒಡಿಶಾದಲ್ಲಿ. ಯೂನಿವರ್ಸಿಟಿ ಹೆಸರು ಕೇಳಿದಲ್ಲಿ ಶ್ರೀ ವಿಶ್ವವಿದ್ಯಾಲಯ. ಇವ್ರು ನೋಡ್ಬೋದು, ಇವರು ಸ್ಥಾಪಕರು. ನೆಕ್ಸ್ಟ್, ಚಾರ್ಡಿಯೋ ಮೈದಾನ್ ಬಿಕಮ್ಸ್ ನಾರ್ತ್ ಈಸ್ಟ್ ಇಂಡಿಯಾಸ್ ಫಸ್ಟ್ ಕಲ್ಚರಲ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಚಾರ್ಡಿಯೋ ಮೈದಾನ್ ಈಶಾನ್ಯ ಭಾರತದ ಮೊದಲ ಸಾಂಸ್ಕೃತಿಕ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಇದು ಭಾರತದ 43ನೇ ವಿಶ್ವ ಪರಂಪರೆ ತಾಣವಾಗಿದ್ದು ಇದು ಆಸಾಂನಲ್ಲಿದೆ. ಇದೊಂದು ಲಕ್ಷ ಇಟ್ಕೊಳ್ಳಿ. ಹಾಗಾದರೆ ಆಸಾಂನಲ್ಲಿ ಈಗ ಟೋಟಲ್ ಎಷ್ಟು ವಿಶ್ವ ಪರಂಪರೆ ತಾಣಗಳಿವೆ ಮತ್ತು ಅವು ಯಾವ್ಯಾವು ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್, ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಇಂಡಿಯಾ ವಿಲ್ ಹೋಸ್ಟ್ ವರ್ಲ್ಡ್ ಏರ್ ಟ್ರಾನ್ಸ್ಪೋರ್ಟ್ ಸಮಿಟ್ in June 2025. The 81st annual general meeting of the International Air Transport Association will be held in New Delhi. Do remember, World Air Transport Summit will be held in June 2025 and India will be hosting it. Air Transport Association's 81st general meeting will be held in New Delhi, and the last ITAM, that is International Air Transport Association general meeting, was held in India in the year 1983. ಅಂತಾರಾಷ್ಟ್ರೀಯ ವಾಯು ಸಾರಿಗೆ ಸಂಸ್ಥೆ ಭಾರತವು ಜೂನ್ 2025ರಲ್ಲಿ ವಿಶ್ವ ವಾಯು ಸಾರಿಗೆ ಶೃಂಗಸಭೆಯನ್ನು ಆಯೋಜಿಸಲಿದೆ. ಅಂತಾರಾಷ್ಟ್ರೀಯ ವಾಯು ಸಾರಿಗೆ ಸಂಸ್ಥೆಯ 81ನೆಯ ವಾರ್ಷಿಕ ಸಾಮಾನ್ಯ ಸಭೆಯನ್ನು ನವದೆಹಲಿಯಲ್ಲಿ ನಡೆಯಲಿದೆ. ಭಾರತದಲ್ಲಿ ಕೊನೆಯ ಅಂತಾರಾಷ್ಟ್ರೀಯ ವಾಯು ಸಾರಿಗೆ ಸಂಸ್ಥೆಯ ಶೃಂಗಸಭೆಯು 1983ರಲ್ಲಿ ಭಾರತದಲ್ಲಿ ನಡೆದಿತ್ತು. ಇದನ್ನು ಲಕ್ಷ್ಯ ಇಟ್ಕೊಳ್ಳಿ. ಈಗ ಅಂತಾರಾಷ್ಟ್ರೀಯ ವಾಯು ಸಾರಿಗೆ ಸಂಸ್ಥೆ ಯಾವ ವರ್ಷದಲ್ಲಿ ಸ್ಥಾಪನೆಯಾಗಿದೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಇದು ನಿಮಗೆ GK ಪಾರ್ಟ್ ಕೂಡ ಕವರ್ ಆಗುತ್ತೆ. ನೆಕ್ಸ್ಟ್, ಬೈ ಪ್ಲಾಂಟಿಂಗ್ ಓವರ್ 1.1 million saplings in just 24 hours, Indore achieved a new guidelines world record in the category the most trees planted by the team in 24 hours. ಅಂದರೆ ಇಂಡೋರು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನಲ್ಲಿ ತನ್ನ ಹೆಸರನ್ನು ದಾಖಲೆ ಮಾಡಿದೆ. ಎದಕ್ಕಂದರೆ ಒಂದೇ ದಿನದಲ್ಲಿ ಅಂದರೆ 24 ಗಂಟೆಗಳಲ್ಲಿ 1.1 million ಗಿಡದ ಸಸಿಗಳನ್ನು ನೆಟ್ಟಿದ್ದಾರೆ. ಇದಕ್ಕೇನು ಹೆಸರು ಕೊಟ್ಟಿದ್ರು ಅಂದರೆ ಏಕ್ ಪೇಡ್ ಮಾಕೆ ನಾಮ್ ಎಂದು ಹೆಸರು ಕೊಟ್ಟಿದ್ದರು. ಇದನ್ನು ಮಾಡಿದವರು ಇಂಡೋರ್ ಹೋಟೆಲಿಯರ್ಸ್ ಅಸೋಸಿಯೇಷನ್ ಮತ್ತು ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ ಅಸೋಸಿಯೇಷನ್, ಇವರಿಬ್ಬರು ಕೂಡಿ ಇಂಡೋರ್ನಲ್ಲಿ ಇದನ್ನು ಮಾಡಿದ್ದಾರೆ. ನೆಕ್ಸ್ಟ್, ಅಸ್ಮಿತಾ ಪ್ರಾಜೆಕ್ಟ್
It comes under Ministry of Education and University Grants Commission. Ministry of Education plus University UGC has established this Asmita project. The Asmita project is an initiative of development of 22,000 books in Indian languages over the next 5 years. ಅಸ್ಮಿತಾ ಯೋಜನೆಯು ಶಿಕ್ಷಣ ಸಚಿವಾಲಯ ಮತ್ತು ವಿಶ್ವವಿದ್ಯಾಲಯ ಅನುದಾನ ಆಯೋಗ ಇಬ್ಬರೂ ಕೂಡಿ ಅಸ್ಮಿತಾ ಯೋಜನೆಯನ್ನು ಚಾಲನೆ ನೀಡಿದ್ದಾರೆ. ಅಸ್ಮಿತಾ ಯೋಜನೆ ಅಡಿಯಲ್ಲಿ ಮುಂದಿನ 5 ವರ್ಷಗಳಲ್ಲಿ ಭಾರತೀಯ ಭಾಷೆಗಳಲ್ಲಿ 22,000 ಪುಸ್ತಕಗಳನ್ನು ಅಭಿವೃದ್ಧಿಪಡಿಸುವ ಒಂದು ಉಪಕ್ರಮವಾಗಿದೆ. ಇಲ್ಲಿ ನೀವು ನೋಡಬಹುದು ಅಸ್ಮಿತಾ ಪ್ರಾಜೆಕ್ಟ್ ಈ ರೀತಿಯಾಗಿ ಬುಕ್ ಅನ್ನು ಇಟ್ಟು ಪ್ರದರ್ಶನ ಮಾಡಿದ್ರು. ನೆಕ್ಸ್ಟ್, ಮಿನಿಸ್ಟ್ರಿ ಆಫ್ ಕೋಲ್ ಇನಿಷಿಯೇಟ್ಸ್ ಇಂಡಿಯಾಸ್ ಫಸ್ಟ್ ಅಂಡರ್ಗ್ರೌಂಡ್ ಕೋಲ್ ಗ್ಯಾಸಿಫಿಕೇಶನ್ ಪೈಲಟ್ ಪ್ರಾಜೆಕ್ಟ್ ಇನ್ ಜಾರ್ಖಂಡ್. ಕಲ್ಲಿದ್ದಲು ಸಚಿವಾಲಯವು ಜಾರ್ಖಂಡ್ನಲ್ಲಿ ಭಾರತದ ಮೊದಲ ಭೂಗತ ಕಲ್ಲಿದ್ದಲು ಅನಿಲೀಕರಣ ಪೈಲಟ್ ಯೋಜನೆಯನ್ನು ಪ್ರಾರಂಭಿಸಿದೆ. ಈಗ ಯಾವ ಸಚಿವಾಲಯ ಮಾಡಿತು ಅಂತ ಕೇಳ್ತಾರೆ, ಮಿನಿಸ್ಟ್ರಿ ಆಫ್ ಕೋಲು. ಎಲ್ಲಿ ಮಾಡಿದರೆ ಅಂದರೆ ಜಾರ್ಖಂಡ್ನಲ್ಲಿ. ನೆಕ್ಸ್ಟ್, ಕೊಝೈಕೋಡ್ ನೇಮ್ಡ್ ಆಸ್ ಇಂಡಿಯಾಸ್ ಫಸ್ಟ್ ಯುನೆಸ್ಕೋ ಸಿಟಿ ಆಫ್ ಲಿಟರೇಚರ್. ಕೊಝೈಕೋಡ್ ಭಾರತದ ಮೊದಲ ಯುನೆಸ್ಕೋ ಸಾಹಿತ್ಯ ನಗರ ಎಂದು ಘೋಷಿಸಲಾಗಿದೆ. ಖರ್ಚಿ ಪೂಜಾ, ಈ ಖರ್ಚಿ ಪೂಜಾ ಒಂದು ಎಲ್ಲಿ ನಡೆಯುತ್ತೆ ಎಂದು ಕೇಳಿದ್ರಲ್ಲಿ ತ್ರಿಪುರ. ಇಷ್ಟೇ ನೆನ್ಪಿಟ್ಕೊಳ್ಳಿ. ಸಿಂಪಲ್ ಸಿಂಗಲ್ ಲೈನ್ ಕರೆಂಟ್ ಅಫೇರ್ಸ್ ಹೇಳ್ತಾ ಇದ್ದೀನಿ, ಯಾಕಂದರೆ ಎಕ್ಸಾಮಿನೇಷನಲ್ಲಿ ಇದೇ ರೀತಿಯ ಕ್ವಶನ್ ಬರುತ್ತೆ. ಹೀಗಾಗಿ ಪ್ರತಿಯೊಂದು ಪಾಯಿಂಟನ್ನು ಬರ್ತಾ ಹೋಗಿ. ನೆಕ್ಸ್ಟ್, ಟಿಮ್ ವಾಕರ್, an award-winning designer turned author, has recently published a historical fiction novel titled The Prisoners of Bhopal. ಟಿಮ್ ವಾಕರ್ ಅವರು ಪ್ರಿಸ್ನರ್ಸ್ ಆಫ್ ಭೂಪಾಲ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಇಷ್ಟು ನೆನ್ಪಿಟ್ಕೊಳ್ಳಿ. ಯಾರು ಬರೆದಿದ್ದಾರೆ? ಟಿಮ್ ವಾಕರ್. ಇದು ಎದಕ್ಕೆ ಇಂಪಾರ್ಟೆಂಟ್ ಅಂದರೆ, ಭೂಪಾಲ್ ಟ್ರೆಜಿಡಿ ನಡೀತಲ್ಲ, ಭೂಪಾಲ್ 1984ರಲ್ಲಿ ಏನು ಭೂಪಾಲ್ನಲ್ಲಿ ಗ್ಯಾಸ್ ಲೀಕೇಜ್ ಆಯಿತು, ಅದರ ಒಂದು ಮಾಹಿತಿಯನ್ನು ಈ ಬುಕ್ನಲ್ಲಿ ಕೊಟ್ಟಿದ್ದಾರೆ. ದ ಪ್ರಿಸ್ನರ್ಸ್ ಆಫ್ ಭೂಪಾಲ್. ಯಾರು ಬರೆದಿದ್ದಾರೆ? ಟಿಮ್ ವಾಕರ್. ನೆಕ್ಸ್ಟ್, ಫಸ್ಟ್ ಹೈಕೋರ್ಟ್ ಇನ್ ದಿ ಕಂಟ್ರಿ ಟು ಲಾಂಚ್ ಮೆನಿಸ್ಟ್ರಲ್ ಲೀವ್ ಪಾಲಿಸಿ, ದಟ್ ಈಸ್ ಸಿಕ್ಕಿಂ ಹೈಕೋರ್ಟ್. ಅಂದರೆ ಮುಟ್ಟಿನ ರಜೆ ನೀತಿಯನ್ನು ಜಾರಿಗೆ ತಂದ ದೇಶದ ಮೊದಲ ಹೈಕೋರ್ಟ್ ಯಾವುದೆಂದು ಕೇಳಿದ್ದಲ್ಲಿ ಸಿಕ್ಕಿಂ ಹೈಕೋರ್ಟ್. ಇದೆಲ್ಲಿದೆ? ಗ್ಯಾಂಗ್ಟಾಕ್ನಲ್ಲಿದೆ. ನೆಕ್ಸ್ಟ್, ಚಿನಾಬ್ ರೇಲ್ ಬ್ರಿಡ್ಜ್ ಸ್ಟ್ಯಾಂಡ್ಸ್ ಅಟ್ 359 ಮೀಟರ್ಸ್, ದಟ್ ಈಸ್ 1178 ಫೀಟ್ ಅಬೋವ್ ದಿ ಚಿನಾಬ್ ಬ್ರಿಡ್ಜ್ ರಿವರ್, ಮೇಕಿಂಗ್ ದಿ ವರ್ಲ್ಡ್ಸ್ ಹೈಯೆಸ್ಟ್ ರೈಲ್ವೆ ಬ್ರಿಡ್ಜ್. ಈಗ ಭಾರತದ ಜಗತ್ತಿನ ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತು ಯಾವುದಾಗಿದೆ ಎಂದು ಕೇಳಿದ್ದಲ್ಲಿ ಚೆನಾಬ್. ನೆನ್ಪಿಟ್ಕೊಳ್ಳಿ. ಇದು ನೀವು ನೋಡ್ಬೋದು, ಇದರ ಎತ್ತರ 359 ಮೀಟರ್ ಅಥವಾ 1178 ಅಡಿ. ನೆಕ್ಸ್ಟ್, 2 coal mines in Chhattisgarh, Gewra and Kusmunda, have been included in the top 10 coal mines of the world. ಛತ್ತೀಸ್ಗಢದ 2 ಕಲ್ಲಿದ್ದಲು ಗಣಿಗಳಾದ ಗೇವ್ರಾ ಮತ್ತು ಕುಸ್ಮುಂಡಾಗಳು ವಿಶ್ವದ ಪ್ರಮುಖ 10 ಕಲ್ಲಿದ್ದಲು ಗಣಿಗಳಲ್ಲಿ ಸೇರಿಸಲಾಗಿದೆ. ಇಲ್ಲಿಗೆ ಮೊದಲನೇ ಪಾರ್ಟ್ ಮುಗಿಯುತ್ತೆ. ಇನ್ನುಳಿದ 3ರಿಂದ 4 ಪಾರ್ಟ್ಗಳನ್ನು ಅಪ್ಲೋಡ್ ಮಾಡ್ತೀನಿ. ಅಲ್ಲಿಗೆ ನಿಮ್ಮ 7 ಮಂತದ ಕರೆಂಟ್ ಅಫೇರ್ಸ್ ಕಂಪ್ಲೀಟಾಗಿ ಕವರ್ ಆಗುತ್ತೆ. ಯಾರಿಗೆಲ್ಲ PDF ಬೇಕು ಅವರು ಸ್ಟಡಿ ಕರ್ನಾಟಕ ಚಾನೆಲನ್ನು ಜಾಯಿನ್ ಮಾಡಬಹುದು. ಹೊಸದಾಗಿದ್ದಲ್ಲಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ. ಟೆಲಿಗ್ರಾಮ್ನ ಜಾಯ್ನ್ ಆಗಿ ಬುಕ್ ಬೇಕಾದವರು ಬುಕ್ಕನ್ನು ಖರೀದಿ ಮಾಡಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.